ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಎಲ್ಪಿಜಿ ಸಿಲಿಂಡರ್ ಲಭ್ಯತೆ ಮತ್ತು ಬಯೋಮೆಟ್ರಿಕ್ ಆಧಾರದ ಕೆವೈಸಿ ಕಡ್ಡಾಯ ಬಗ್ಗೆ ಒಂದಿಷ್ಟು ಗೊಂದಲ, ಆತಂಕ ಕಾಣ್ತಾ ಇದೆ. ಆದ್ರೆ ನಿಜವಾದ ಮತ್ತು ನಿಖರವಾದ ಮಾಹಿತಿ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ವಿಷಯ ಏನಂದ್ರೆ, ಎಲ್ರಿಗೂ ಈ ಕೆವೈಸಿ ಕಡ್ಡಾಯವೇ? ಇಲ್ಲ. ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಈಗಾಗಲೇ ನಿಮ್ಮ ಎಲ್ಪಿಜಿ ಸಂಪರ್ಕಕ್ಕೆ ಆಧಾರ್ ಇ ಕೆವೈಸಿ ಮಾಡಿದ್ರೆ ಮತ್ತೆ ಮಾಡುವ ಅಗತ್ಯ ಇಲ್ಲ. ಹೊಸ ಸಂಪರ್ಕ ಪಡೆದವರು ಅಥವಾ ಇನ್ನು ಕೆವೈಸಿ ಮಾಡದವರು ಮಾತ್ರ ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಕೆಲವು ಪ್ರದೇಶಗಳಲ್ಲಿ ಡೀಲರ್ಗಳು ಹೆಚ್ಚುವರಿ ಪರಿಶೀಲನೆ ಕೇಳಬಹುದು, ಆದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಕಡ್ಡಾಯ ಆಗಿರಲ್ಲ. ಇನ್ನು ಎರಡನೇ ವಿಷಯ ಯಾಕೆ ಈ ಕೆವೈಸಿ? ಈ ಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ, ಸಬ್ಸಿಡಿ ನೇರವಾಗಿ ಸರಿಯಾದ ಗ್ರಾಹಕರಿಗೆ ತಲುಪೋಕೆ, ಡುಪ್ಲಿಕೇಟ್ ಅಥವಾ ನಕಲಿ ಎಲ್ಪಿಜಿ ಸಂಪರ್ಕಗಳನ್ನ ತಡೆಯೋದಕ್ಕೆ, ಒಂದೇ ವ್ಯಕ್ತಿ ಬಹಳಷ್ಟು ಕನೆಕ್ಷನ್ಗಳನ್ನ ಪಡೆಯೋದನ್ನ ನಿಯಂತ್ರಿಸೋದಕ್ಕೆ. ಇದರಿಂದ ಸರ್ಕಾರದ ವೆಚ್ಚ ಕಡಿಮೆ ಆಗುತ್ತೆ, ಹಾಗೆ ನಿಜವಾದ ಗ್ರಾಹಕರಿಗೆ ಲಾಭ ಸಿಗುತ್ತೆ. ಮೂರನೇ ವಿಷಯ, ಈ ಕೆವೈಸಿಯನ್ನ ಹೇಗ್ ಮಾಡೋದು? ಇದೀಗ ಕೆವೈಸಿ ಪ್ರಕ್ರಿಯೆ ತುಂಬಾನೇ ಸುಲಭವಾಗಿದೆ. ಆಧಾರ್ ಫೇಸ್ ಆರ್ಡಿ ಆಪ್ ಮೂಲಕ ಮನೆಯಲ್ಲೇ ಫೇಸ್ ಅಥೆಂಟಿಕೇಶನ್ ಮೂಲಕ ಮಾಡಬಹುದು. HP ಗ್ಯಾಸ್, ಭಾರತ್ ಗ್ಯಾಸ್, ಇಂಡಿಯನ್ ಅಧಿಕೃತ ಆಪ್ ಅಥವಾ ವೆಬ್ಸೈಟ್ ನ ಮೂಲಕ ಕೂಡ ಈ ಕೆವೈಸಿಯನ್ನ ಮಾಡಬಹುದು. ಅಥವಾ ನಿಮ್ಮ ಹತ್ತಿರದ LPG ಡೀಲರ್ ಬಳಿ ಹೋಗಿ ಬಯೋಮೆಟ್ರಿಕ್ ಕೆವೈಸಿ ಮಾಡಿಸಿಕೊಳ್ಳಬಹುದು. ಬಯೋಮೆಟ್ರಿಕ್ ಕೆವೈಸಿ ಮಾಡೋದಕ್ಕೆ ಬೇಕಾಗುವುದು ಆಧಾರ್ ಸಂಖ್ಯೆ, LPG ಕನ್ಸ್ಯೂಮರ್ ನಂಬರ್, ಮೊಬೈಲ್ OTP ವೆರಿಫಿಕೇಶನ್. ಇನ್ನು ನಾಲ್ಕನೇ ವಿಷಯ, ಮಾಡದಿದ್ರೆ ಏನಾಗುತ್ತೆ? ಕೆವೈಸಿ ಪೂರ್ಣಗೊಳಿಸದೇ ಇದ್ರೆ ಮುಂದೆ ಸಬ್ಸಿಡಿ ನಿಲ್ಲುವ ಸಾಧ್ಯತೆ ಇದೆ. ಹೊಸ ಸಿಲಿಂಡರ್ ಬುಕಿಂಗ್ ನಲ್ಲಿ ತೊಂದರೆ ಕೂಡ ಆಗಬಹುದು. ಕೆಲವು ಸಂದರ್ಭಗಳಲ್ಲಿ ಸಂಪರ್ಕ ತಾತ್ಕಾಲಿಕವಾಗಿ ನಿಷ್ಕ್ರಿಯ ಕೂಡ ಆಗಬಹುದು. ಆದ್ರಿಂದ ತಡ ಮಾಡದೆ ಕೆವೈಸಿ ಪೂರ್ಣಗೊಳಿಸುವುದು ಉತ್ತಮ. ಇನ್ನೊಂದು ಪ್ರಮುಖ ವಿಷಯ, LPG ಪೂರೈಕೆಯ ಸ್ಥಿತಿ. ಇತ್ತೀಚಿನ ಜಾಗತಿಕ ಪರಿಸ್ಥಿತಿಗಳು ಕೂಡ ಪ್ರಭಾವ ಬೀರ್ತಿವೆ. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆ, ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗಣೆ ಅಡಚಣೆ, ಅಂತಾರಾಷ್ಟ್ರೀಯ LPG ಬೆಲೆಗಳಲ್ಲಿ ಏರಿಳಿತ. ಭಾರತ ತನ್ನ LPG ಅಗತ್ಯದ ದೊಡ್ಡ ಭಾಗವನ್ನ ಆಮದು ಮಾಡಿಕೊಳ್ಳುತ್ತೆ. ಆದ್ರಿಂದ ಇಂತಹ ಪರಿಸ್ಥಿತಿಗಳು ಲಭ್ಯತೆ ಮತ್ತು ಬೆಲೆಯಲ್ಲಿ ಸ್ವಲ್ಪ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ರೆ ಸರ್ಕಾರ ಸಾಮಾನ್ಯವಾಗಿ ಸಾಕಷ್ಟು ಸ್ಟಾಕ್ ಇಟ್ಕೊಳ್ಳುತ್ತೆ. ಆದ್ರಿಂದ ತಕ್ಷಣದ ದೊಡ್ಡ ಕೊರತೆಯ ಭಯ ಬೇಡ. ಸಬ್ಸಿಡಿ ಸ್ಟೇಟಸ್ ನೀವು ನಿಮ್ಮ LPG ಕಂಪನಿಯ ಆಪ್ ಅಥವಾ DBT ಪೋರ್ಟಲ್ ನಲ್ಲಿ ಚೆಕ್ ಮಾಡಬಹುದು. ಒಂದೇ ಆಧಾರ್, ಒಂದೇ LPG ಸಂಪರ್ಕಕ್ಕೆ ಲಿಂಕ್ ಆಗಿರಬೇಕು. ಬ್ಯಾಂಕ್ ಅಕೌಂಟ್ ಆಧಾರ್ ಜೊತೆ ಲಿಂಕ್ ಆಗಿದ್ರೆ ಮಾತ್ರ ಸಬ್ಸಿಡಿ ಸಿಗುತ್ತೆ. ಈಗಾಗಲೇ ಕೆವೈಸಿ ಮಾಡಿದ್ರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮಾಡದೇ ಇದ್ರೆ ಬೇಗನೆ ಮಾಡಿ ಅಷ್ಟೇ. ಭಯ ಪಡುವಂತಹ ಅಗತ್ಯ ಇಲ್ಲ. ಸರಿಯಾದ ಮಾಹಿತಿ ತಿಳ್ಕೊಂಡು ಜಾಗೃತರಾಗಿರೋದು ಮುಖ್ಯ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.